ನೀವು ಗ್ರಿಜ್ಲಿ ಕರಡಿಯನ್ನು ಉಲ್ಲೇಖಿಸ್ತಿದ್ದೀರಾ? ಅದು ಸಿಂಹಕ್ಕಿಂತ ಅನೇಕ ಪಟ್ಟು ಬಲಶಾಲಿ ಆಗಿರ್ತದೆ. ಆದರೂ ಸಹ ಸಿಂಹ ಕಾಡಿನ ರಾಜ. ಯಾಕೆಂದರೆ ಸಿಂಹಗಳು ಯಾವಾಗಲೂ ಗುಂಪಾಗಿರುತ್ತದೆ ಮತ್ತು ಗುಂಪಾಗಿ ಬೇಟೆ ಮಾಡುತ್ತದೆ. ಗ್ರಿಜ್ಲಿ ಕರಡಿಗಳಾದರೂ ಯಾವಾಗಲೂ ಒಂಟಿಯಾಗಿರ್ತದೆ. ಅವುಗಳು ಪಕ್ಕದ ಕರಡಿಗಳ ಸಹಾಯಕ್ಕೂ ಹೋಗುವುದಿಲ್ಲ ಅಥವಾ ಪಕ್ಕದಲ್ಲಿರುವ ಕರಡಿಯ ಸಹಾಯವನ್ನು ಸಹ ಕೇಳುವುದಿಲ್ಲ. ಇದನ್ನು ಓದುತ್ತಿದ್ದಂತೆ ನನಗೆ ಒಂದು ಘಟನೆ ನೆನಪಾಯಿತು. ಒಂದು ಕಡೆ 100 ಮಾನಸಿಕ ಅಸ್ವಸ್ಥರನ್ನು ಸೇರಿಸಲಾಯಿತು ಮತ್ತು ಅವರ ಕಾವಲಿಗಾಗಿ 3 ಜನರನ್ನು ಇರಿಸಲಾಯಿತು. ಆ ಸ್ಥಳಕ್ಕೆ ಭೇಟಿಯಾಗಲು ಬಂದ ವ್ಯಕ್ತಿಯು ಇದನ್ನು ನೋಡಿ ಆಶ್ಚರ್ಯಗೊಂಡನು. ಅವನು ಕಾವಲುಗಾರರಲ್ಲಿ ಒಬ್ಬರನ್ನು ಕರೆದು, ಇಲ್ಲಿ 100 ಜನ ಮಾನಸಿಕ ಅಸ್ವಸ್ಥರಿದ್ದಾರೆ, ಆದರೆ 3 ಜನ ಮಾತ್ರನೇ ಕಾವಲುಗಾರರು, ಇದು ಹೇಗೆ ಸಾಧ್ಯ? ಎಲ್ಲರೂ ಸೇರಿ ಅವರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವುದಿಲ್ವಾ ಅಂತ ಕೇಳಿದ. ಅದಕ್ಕೆ ಕಾವಲುಗಾರನು, ಆ ರೀತಿಯಲ್ಲಿ ಅವರು ಪರಸ್ಪರ ಒಟ್ಟು ಸೇರುವುದಿಲ್ಲ, ಹೀಗಾಗಿ ಅವರು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇಲ್ಲವೇ ಇಲ್ಲ ಮತ್ತು ಅವರಲ್ಲಿ ಐಕ್ಯತೆ ಇರುವುದಿಲ್ಲ ಎಂದನು. ಪ್ರಿಯರೇ, ನಾವು ನಮ್ಮ ಕುಟುಂಬದವರೊಂದಿಗೆ, ಸ್ನೇಹಿತರೊಂದಿಗೆ, ನೆರೆಹೊರೆಯವರೊಂದಿಗೆ ಐಕ್ಯದಲ್ಲಿದ್ದೇವಾ? ನಾವು ಐಕ್ಯದಲ್ಲಿ ಇಲ್ಲವಾದರೆ ನಾವು ಸಹ ಮಾನಸಿಕ ಅಸ್ವಸ್ಥತೆಯನ್ನು ಒಳಗೊಂಡಿದ್ದೇವೆ ಎಂದು ಅರ್ಥೈಸುತ್ತದೆ. ಇತರರಿಗೆ ಕಾಳಜಿ ವಹಿಸುವುದು, ಸಹಾಯ ಮಾಡುವುದೇ ಐಕ್ಯವಾಗಿರುತ್ತದೆ. ಇದಕ್ಕೆ ಸ್ಥಿರವಾದ ಮತ್ತು ಒಳ್ಳೆಯ ಮನಸ್ಸಿನ ಅಗತ್ಯವಿರುತ್ತದೆ. ಇವುಗಳು ನಿಮ್ಮಲ್ಲಿ ಇರುವುದಾದರೆ ನಾವು ಜೀವನವನ್ನು ಸಂತೋಷದಿಂದ ನಡೆಸಬಹುದು. ಇಲ್ಲವಾದರೆ ನಾವು ಕರಡಿಯ ಹಾಗೆ ಒಬ್ಬಂಟಿಗನಾಗಿರಬೇಕು ಅಥವಾ ಮಾನಸಿಕ ಅಸ್ವಸ್ಥರ ಹಾಗೆ ಸೆರೆಯಲ್ಲಿರಬೇಕು. ಸ್ವಲ್ಪ ಆಲೋಚನೆ ಮಾಡಿ ನೋಡ್ರಿ.